ಗಲ್ಫ್ ಯುದ್ಧದ ನಡುವೆ ಅಮೆರಿಕ ಖಜಾನೆ ಖಾಲಿಯಾಯ್ತಾ? ಯುದ್ಧ ಎರಡನೇ ತಿಂಗಳಿಗೆ ಕಾಲಿಟ್ಟ ಹೊತ್ತಲ್ಲಿ ಶಾಕಿಂಗ್ ಸುದ್ದಿ ಹೊರ ಬಂದಿದೆ. ಗಲ್ಫ್ ಯುದ್ಧದ ನಡುವೆ ಅಮೆರಿಕ ಖಜಾನೆ ಖಾಲಿಯಾಯ್ತಾ? ಯುದ್ಧ ಎರಡನೇ ತಿಂಗಳಿಗೆ ಕಾಲಿಟ್ಟ ಹೊತ್ತಲ್ಲಿ ಶಾಕಿಂಗ್ ಸುದ್ದಿ ಹೊರ ಬರ್ತಾ ಇದೆ. ಗಲ್ಫ್ ದೇಶಗಳಿಗೆ ಶಾಕ್ ಕೊಡಲು ಟ್ರಂಪ್ ರೆಡಿಯಾದರು. ಯುದ್ಧಕ್ಕೆ ಹಣ ನೀಡಿ ಅರಬ್ ದೇಶಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಣ ವಸೂಲಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಶೀಘ್ರವೇ ಅರಬ್ ದೇಶಗಳ ಜೊತೆ ಟ್ರಂಪ್ ಸಭೆಯನ್ನು ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಗಲ್ಫ್ ಯುದ್ಧದ ನಡುವೆ ಅಮೆರಿಕ ಖಜಾನೆ ಖಾಲಿ ಆಯ್ತಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಗಲ್ಫ್ ದೇಶಗಳಿಗೆ ಶಾಕ್ ಕೊಡೋದಕ್ಕೋಸ್ಕರ ಈಗ ಟ್ರಂಪ್ ರೆಡಿಯಾಗಿದ್ದಾರೆ. ಯುದ್ಧಕ್ಕೆ ಹಣ ನೀಡಿ ಅರಬ್ ದೇಶಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರದ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಸಭೆಯನ್ನು ಕೂಡ ಟ್ರಂಪ್ ಅವರು ಮತ್ತು ಅಮೆರಿಕ ಕರೆದಿದೆ. ಸದ್ಯದ ಮಟ್ಟಿಗೆ ಹಣ ವಸೂಲಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಶೀಘ್ರವೇ ಅರಬ್ ದೇಶಗಳ ಜೊತೆ ಟ್ರಂಪ್ ಸಭೆಯನ್ನು ಮಾಡ್ತಾ ಇದ್ದಾರೆ. ಗಲ್ಫ್ ದೇಶಗಳಿಗೆ ಶಾಕ್ ಕೊಡಲು ಟ್ರಂಪ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಯುದ್ಧದಿಂದ ಆದಂತಹ ಪರಿಣಾಮದಿಂದಾಗಿ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ರೀತಿಯಾಗಿ ಸಭೆಯನ್ನು ಮಾಡಿ ಯುದ್ಧ ಎರಡನೇ ತಿಂಗಳಿಗೆ ಕಾಲಿಟ್ಟಿರುವಂತಹ ಹೊತ್ತಲ್ಲಿ ಗಲ್ಫ್ ದೇಶಗಳಿಗೆ ಶಾಕ್ ಕೊಡೋದಕ್ಕೋಸ್ಕರ ಟ್ರಂಪ್ ರೆಡಿಯಾಗಿದ್ದಾರೆ. ಯುದ್ಧಕ್ಕೆ ಹಣ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಅರಬ್ ದೇಶಗಳಿಗೆ ಒತ್ತಾಯವನ್ನು ಮಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ಗಲ್ಫ್ ದೇಶಗಳಿಂದ ಹಣ ವಸೂಲಿ ಮಾಡೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಹತ್ವದ ಪ್ಲ್ಯಾನ್ ಅನ್ನು ಮಾಡ್ತಾ ಇದ್ದಾರೆ. ಯುದ್ಧಕ್ಕೆ ಹಣ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಅರಬ್ ದೇಶಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಯುದ್ಧ ಆರಂಭವಾಗಿ 1 ತಿಂಗಳಾಯಿತು. ಇದರಿಂದ ಸಾಕಷ್ಟು ನಷ್ಟಗಳನ್ನು ಕೂಡ ನಾವು ಅನುಭವಿಸಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಮುಖ್ಯವಾಗಿ ಅಮೆರಿಕದ ವಾಯುನೆಲೆಗಳೇನಿದ್ದಾವೆ ಅಲ್ಲಿ ಸಾಕಷ್ಟು ನಷ್ಟಗಳನ್ನು ಅಮೆರಿಕ ಹೊಂದಿದೆ. ಈ ಒಂದು ಕಾರಣದಿಂದಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಈ ಯುದ್ಧ ಯಾವಾಗ ಎರಡನೇ ತಿಂಗಳಿಗೆ ಕಾಲಿಟ್ಟಿದೆ, ಈ ಯುದ್ಧವನ್ನು ನಿಲ್ಲಿಸೋದಕ್ಕೋಸ್ಕರ ಮತ್ತು ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಕೂಡ ಹಣವನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಅರಬ್ ದೇಶಗಳಿಗೆ ಒತ್ತಾಯವನ್ನು ಮಾಡ್ತಾ ಇದೆ. ಗಲ್ಫ್ ದೇಶಗಳಿಗೆ ಶಾಕ್ ಕೊಡಲು ಟ್ರಂಪ್ ರೆಡಿಯಾಗಿದ್ದಾರೆ. ಯುದ್ಧಕ್ಕೆ ಹಣ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆ ಒಂದನ್ನು ಇಡ್ತಾ ಇದ್ದಾರೆ. ಅರಬ್ ದೇಶಗಳಿಗೆ ಹಣ ವಸೂಲಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಲ್ಲಿ ಸಭೆಯನ್ನು ಮಾಡೋದಕ್ಕೂ ಸಹಿತ ಮುಂದಾಗಿದ್ದಾರೆ. ಶೀಘ್ರವೇ ಅರಬ್ ದೇಶದಲ್ಲಿ ಒಂದು ಸಭೆಯನ್ನು ಸಹಿತ ಮಾಡ್ತಾರೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳು ಅರಬ್ ದೇಶಗಳು ಯಾವ್ಯಾವೆಲ್ಲ ಇದ್ದಾವೆ ಎಲ್ಲರ ಜೊತೆಗೆ ಸಭೆಯನ್ನು ಮಾಡಿ ಹಣ ವಸೂಲಿಗೆ ಮುಂದಾಗ್ತಾ ಇದ್ದಾರಾ ಡೊನಾಲ್ಡ್ ಟ್ರಂಪ್ ಅವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ.